ಗರ್ಭಿಣಿಯಾಗಿದ್ದಾಗ ನಾವು ತಗೊಳ್ಳುವಂತ ಆಹಾರ ನಮ್ಮ ಮಗುವಿನ ಗ್ರೋತ್ ಹಾಗೂ ಡೆವಲಪ್ಮೆಂಟ್ ಮೇಲೆ ಬಹಳನೇ ಪರಿಣಾಮ ಬೀರ್ತದೆ. ಬಿಕಾಸ್ ನಾವು ತಗೊಳ್ಳುವಂತ ಆಹಾರದಲ್ಲಿ ಇರುವ ಪೋಷಕಾಂಶಗಳು ಮಗುವಿಗೆ ಫಿಸಿಕಲ್ ಅಂಡ್ ಮೆಂಟಲ್ ಗ್ರೋತ್ಗೆ ಬಹಳ ಸಹಾಯ ಮಾಡ್ತವ. ಹಾಗಾಗಿ ಈ ವಿಡಿಯೋದಾಗ ನಾನು ಪ್ರೆಗ್ನೆಂಟ್ ಇದ್ದಾಗ ದಿನನಿತ್ಯ ನಮ್ದು ಮುಂಜಾನೆಯ ಡಯಟ್ ಹೆಂಗಿರ್ಬೇಕು, ಮಾರ್ನಿಂಗ್ ಡಯಟ್ ಹೆಂಗಿರ್ಬೇಕು ಪ್ರೆಗ್ನೆನ್ಸಿನಾಗ ಅನ್ನೋದನ್ನ ಹೇಳ್ತೀನಿ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಏನ್ ಸೇವನೆ ಮಾಡಬೇಕು, ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಅಲ್ಲಿ ಏನಿರ್ಬೇಕು, ಒಟ್ನಲ್ಲಿ ನಮ್ಮ ಮಾರ್ನಿಂಗ್ ಡಯಟ್ ರೂಟೀನ್ ಹೆಂಗಿರ್ಬೇಕು ಅಂತ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಾರ್ನಿಂಗ್ ರಿಚುವಲ್ಸ್ ಏನಿರ್ತದ ಅದೆಲ್ಲ ಫಿನಿಶ್ ಮಾಡಾದ್ಮೇಲೆ, ಅಂದ್ರೆ ಬ್ರಷ್ ಮಾಡೋದು, ಬಾತ್ರೂಮ್ ಹೋಗೋದು, ಇದೆಲ್ಲ ಆದ ನಂತರ ಒಂದು ಗ್ಲಾಸ್ ಲೂಕ್ ವಾರ್ಮ್ ವಾಟರ್ ತಗೊಳ್ಳೋದು ಸೂಕ್ತ. ಅದರಲ್ಲಿ ಸ್ವಲ್ಪ ಜಿಂಜರ್ನ ನೀವು ಗ್ರೇಟ್ ಮಾಡಿಬಿಟ್ಟು ಹಾಕೋಬಹುದು. ಅದರಿಂದ ಇಡೀ ದಿನ ನಿಮ್ಗೆ ನಾಜಿಯಾ, ಮಾರ್ನಿಂಗ್ ಸಿಕ್ನೆಸ್ ಏನ್ ಫೀಲ್ ಆಗ್ತದೆ ಫಸ್ಟ್ ಟ್ರೈಮೆಸ್ಟರ್ನಾಗ ಅದು ಕಂಟ್ರೋಲ್ ಮಾಡ್ತದೆ. ಇಲ್ಲ ನಿಮ್ಗೆ ಜಿಂಜರ್ ವಾಟರ್ ಹೋಗಂಗಿಲ್ಲ ಅಂತಂದ್ರೆ ಜಸ್ಟ್ ಪ್ಲೇನ್ ವಾಟರ್ ಆದ್ರೂ ಪ್ರತಿನಿತ್ಯ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ರಿ. ಪ್ಲೇನ್ ವಾಟರ್, ವಾರ್ಮ್ ವಾಟರ್ ಯಾಕೆ ಹಿಡತೀನಿ ಅಂದ್ರೆ ಪ್ರೆಗ್ನೆನ್ಸಿನಾಗ ಆದಷ್ಟು ಇನ್ಫೆಕ್ಷನ್ಸ್ ಬಹಳ ಬೇಗನೆ ಹರಡುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ವಲ್ಪ ಲೂಕ್ ವಾರ್ಮ್ ವಾಟರ್ ಕುಡಿಯೋದ್ರಿಂದ ಏನೇ ಬ್ಯಾಕ್ಟೀರಿಯಾ, ವೈರಸಸ್ ಇದ್ರೂ ಶಮನ ಆಗ್ತಾವ. ಸೊ ಲೂಕ್ ವಾರ್ಮ್ ವಾಟರ್ ಇಸ್ ದ ಬೆಸ್ಟ್ ಟು ಸ್ಟಾರ್ಟ್ ಯುವರ್ ಡೇ. ಅಥವಾ ಲೆಮನ್ ವಾಟರ್ನು ಕೆಲವು ಜನ ತಗೊಂತಾರ. ಸೊ ಆ ರೀತಿ ತಗೋಬೇಕು ಏನಂತ ನೀವು ನಂಗೆ ಕೇಳಿದ್ರೆ, ಮಾರ್ನಿಂಗ್ ಸಿಕ್ನೆಸ್ ಆ ತರ ಎಲ್ಲ ಫೀಲ್ ಆಗ್ಲತ್ತಿತ್ತು ನಿಮಗ ಜಾಸ್ತಿನೇ ಅಂತಂದಾಗ ಲೆಮನ್ ವಾಟರ್ ಅವಾಯ್ಡ್ ಮಾಡ್ರಿ ಅಂತಾನೆ ಹೇಳ್ತೀನಿ. ಬಿಕಾಸ್ ನಾನಿದು ಟ್ರೈ ಮಾಡಿದ್ದೆ. ಲೆಮನ್ ವಾಟರ್ ತಗೊಂಡಾಗ ಉಲ್ಟಾ ಅದು ಜಾಸ್ತಿನೇ ಆಗ್ತಿತ್ತು, ವಾಕರಿಕೆ ಬಂದಂಗೆಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ. ಹಾಗಾಗಿ ಅದು ನಂಗೆ ವರ್ಕೌಟ್ ಆಗಿಲ್ಲ. ಇನ್ನು ಜಿಂಜರ್ ವಾಟರ್ ಅಥವಾ ಕ್ಯೂಮಿನ್ ಅಂದ್ರೆ ಜೀರಾ ವಾಟರ್, ಜೀರಾನು ನೀರಲ್ಲಿ ಕುದಿಸ್ಕೊಂಡು ಅದು ನೀರನ್ನು ತಗೊಳ್ಳೋದ್ರಿಂದ ಡೈಜೆಷನ್ ಏನೇ ಪ್ರಾಬ್ಲಮ್ ಆಗತ್ತಿತ್ತು ಅಥವಾ ಕನ್ಸ್ಟಿಪೇಷನ್ ಪ್ರಾಬ್ಲಮ್, ಅದಕ್ಕೆಲ್ಲ ಒಂದು ಎಫೆಕ್ಟಿವ್ ಆದ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ಅಥವಾ ಬಹಳ ಏನು ತಲೆ ಕೆಡ್ಸ್ಕೋದ್ ಬೇಡ ಅಂತಂದ್ರ ನಾರ್ಮಲ್ 1 ಗ್ಲಾಸ್ ಲೂಕ್ ವಾರ್ಮ್ ಪ್ಲೇನ್ ವಾಟರ್ ತಗೊಳ್ಳೋದು ಸೂಕ್ತ. ಈ ಬಿಸಿ ನೀರು ಕುಡಿದ ನಂತರ ದಿನನಿತ್ಯ ನೀವು ಬಾದಾಮ್ ನೆನೆ ಇಟ್ಕೋರಿ. ರಾತ್ರಿನೇ ಒಂದು 7 ರಿಂದ 8 ಬಾದಾಮ್ನ ನೆನೆ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ಬಾದಾಮ್ ಸೇವನೆ ಮಾಡೋದು ಬಹಳನೇ ಒಳ್ಳೇದು. ಯಾಕಂದ್ರೆ ಬಾದಾಮ್ ಅಲ್ಲಿ ಪ್ರೋಟೀನ್ ಇರ್ತದ, ಮತ್ತೆ ಫೈಬರ್ ಇರ್ತದ. ಅದು ಎಲ್ಲಾನು ಮಗುವಿನ ಉತ್ತಮವಾದ ಬೆಳವಣಿಗೆ ಮತ್ತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಬಹಳನೇ ಹೆಲ್ಪ್ ಮಾಡ್ತದ. ಸೊ ಅದು ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡೋದು ಬಹಳ ಸೂಕ್ತ. ನೀರು ಕುಡಿದು ಒಂದು 5-10 ನಿಮಿಷದ ನಂತರ ನೀವು ಸೋಕ್ಡ್ ಆಲ್ಮಂಡ್ಸ್ ನ ತಗೊಳ್ರಿ. ಅಥವಾ ಆಲ್ಮಂಡ್ಸ್ ಜೊತೆಗೆ ಚೆನ್ನ ಇರ್ತದಲ್ಲ, ಚೆನ್ನ ಕಡ್ಲಿ, ಅದನ್ನು ಒಳ್ಳೇದು. ಅದು ಕೂಡ ನೆನೆಸಿ ಹಾಕಿದ್ದನ್ನ ಸೇವನೆ ಮಾಡಬಹುದು. ಬಿಕಾಸ್ ಅದರಲ್ಲಿ ಪ್ರೋಟೀನ್ ಹೇರಳವಾಗಿರ್ತದ. ಈ ಟೈಮ್ನಾಗ ನಿಮಗೆ ಪ್ರೋಟೀನ್ ಬಹಳನೇ ಅವಶ್ಯಕ, ಹೆಚ್ಚಿಗೆ ಪ್ರೋಟೀನ್ ಬೇಕೇ ಬೇಕಾಗ್ತದ. ಹಾಗಾಗಿ ಆದಷ್ಟು ಪ್ರೋಟೀನ್ ಯುಕ್ತ ಆಹಾರ ಹೆಚ್ಚಾಗಿ ಇನ್ಕ್ಲೂಡ್ ಮಾಡ್ಕೋರಿ ನಿಮ್ಮ ಡಯಟ್ನಾಗ. ಸೊ ಚೆನ್ನ ಕಡ್ಲೆಯಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿ ಸಿಗ್ತದ. ಅದು ಕೂಡ ಸೋಕ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಒಂದು ಕುಕ್ಕರ್ ಅಲ್ಲಿ ಒಂದು ವಿಸಲ್ ಕೊಡಿಸ್ಬಿಟ್ಟು ಬಾಯ್ಲ್ಡ್ ಚೆನ್ನ ಸೇವನೆ ಮಾಡ್ರಿ. ಹಂಗೆ ರಾ ತಗೋಬ್ಯಾಡ್ರಿ. ಬಿಕಾಸ್ ಅದು ಮತ್ತೆ ಕಾನ್ಸ್ಟಿಪೇಷನ್ ಅಥವಾ ಡೈಜೆಷನ್ ಇಶ್ಯೂಸ್ ಕ್ರಿಯೇಟ್ ಮಾಡಬಹುದು. ಸೊ ಆದಷ್ಟು ಬಾಯ್ಲ್ಡ್ ಚೆನ್ನ ತಗೊಳ್ಳೋದು ಸೂಕ್ತ. ಅಥವಾ ಇವಾಗ ಸೋಕ್ಡ್ ಆಲ್ಮಂಡ್ಸ್ ತಗೊಂಡ್ಬಿಟ್ಟು ಚೆನ್ನ ನೀವು ಬ್ರೇಕ್ಫಾಸ್ಟ್ ಮಾಡ್ತಿರ್ತೀರಲ್ಲ, ಅವಾಗ ನಿಮ್ಮ ಬ್ರೇಕ್ಫಾಸ್ಟ್ ಏನೇ ಇರಲಿ ಅದ್ರ ಜೊತೆಗೆ ಒಂದು ಅರ್ಧ ಬೌಲ್ನಷ್ಟು ಈ ಚೆನ್ನ ಕಡ್ಲೆನ ಕಾಂಬಿನೇಷನ್ ರೀತಿಯಲ್ಲಿ ಸೇವನೆ ಮಾಡಬಹುದು. ಹೆಸರು ಕಾಳು, ಅದರಲ್ಲೂ ಹೇರಳವಾಗಿ ಪ್ರೋಟೀನ್ ಇರ್ತದೆ, ಐರನ್ ಇರ್ತದೆ. ನಾನು ಹೆಸರು ಕಾಳನ್ನೇ ಸೇವನೆ ಮಾಡ್ತಿದ್ದೆ. ಮುಂಚೆನೆ ಫಸ್ಟ್ ಸೋಕ್ ಮಾಡಿ ಅದಾದ್ಮೇಲೆ ಬಾಯ್ಲ್ ಮಾಡಿಬಿಟ್ಟು, ಸೊ ಅದು ನೀವು ಬ್ರೇಕ್ಫಾಸ್ಟ್ ಜೊತೆ ಕಾಂಬಿನೇಷನ್ ಆಗು ತಗೋಬಹುದು. ಅಥವಾ ಬೆಳಿಗ್ಗೆ ಏನು ಆಲ್ಮಂಡ್ಸ್ ತಗೊಂತಿರಲ್ಲ ಅಂದ್ರೆ ಬಾದಾಮ್ ತಿಂತಿರ್ತಿರಲ್ಲ, ಅದಾದ ನಂತರ ಅದು ತಗೋಬಹುದು. ಸೊ ಇದೆಲ್ಲ ಆದ ನಂತರ ಒಂದು 1 ಅವರ್ ಆದ್ರೂ ಗ್ಯಾಪ್ ಕೊಡ್ಬೇಕು. ಸೊ 1 ತಾಸು ಆದ್ಮೇಲೆ ನಿಮ್ಮ ಬ್ರೇಕ್ಫಾಸ್ಟ್ ನೀವು ರೆಡಿ ಆಗ್ಬೇಕು. ಡಯಟ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಬೇರೆ ಆಕ್ಟಿವಿಟೀಸ್ ಬಗ್ಗೆ ಮಾತಾಡಂಗಿಲ್ಲ. ನಾನು ಒಂದು ಅರ್ಧ ಗಂಟೆಯಿಂದ ಒಂದು 40 ನಿಮಿಷದ ನಂತರ 1 ಗ್ಲಾಸ್ ಮಿಲ್ಕ್ ಎವ್ರಿ ಡೇ ತಗೊಳ್ಳೋದು ಬಹಳನೇ ಸೂಕ್ತ. ಬಿಕಾಸ್ ಮಿಲ್ಕ್ ಅಲ್ಲಿ ಕ್ಯಾಲ್ಸಿಯಂ ಇರ್ತದ. ಕ್ಯಾಲ್ಸಿಯಂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬಹಳನೇ ಅವಶ್ಯಕ ಇರ್ತದ ಮಗುವಿನ ಡೆವಲಪ್ಮೆಂಟ್ಗೋಸ್ಕರನು, ಮತ್ತೆ ತಾಯಿ ಆಗೋಳು ಗಟ್ಟಿ ಆಗಕ್ಕೂ ಕ್ಯಾಲ್ಸಿಯಂ ಅವಶ್ಯಕ. ಹಾಗಾಗಿ ದಿನನಿತ್ಯ 1 ಗ್ಲಾಸ್ ಪ್ಲೇನ್ ಮಿಲ್ಕ್ ಅಂತಲ್ಲ, ಅದರಲ್ಲಿ ಸ್ವಲ್ಪ ಅರಿಶಿನ ಬೆರೆಸ್ಬಿಟ್ಟು ತಗೋಬಹುದು. ಅಥವಾ ಕೇಸರಿ ಹಾಲು ತಗೊಳಕ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ, ಒಂದೇ ಟೈಮ್ ತಗೋಬೇಕು ಕೇಸರಿ ಹಾಲು. ಅದನ್ನು ತಗೊಳಕ್ ಸ್ಟಾರ್ಟ್ ಮಾಡಬಹುದು. ಈ ಕೇಸರಿ ಹಾಲು ಯಾವಾಗ ತಗೋಬೇಕು, ಯಾವ ಮಂತಿಂದ ಸ್ಟಾರ್ಟ್ ಮಾಡಬೇಕು, ಅದರಿಂದ ಏನ್ ಪ್ರಯೋಜನ ಆಗ್ತದ ಅಂತೆಲ್ಲ ತಿಳ್ಕೊಬೇಕನ್ನ
ಆಸಕ್ತಿ ನಿಮಗಿದ್ರ ಸ್ಯಾಫ್ರನ್ ಬೆನಿಫಿಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ವಿಡಿಯೋ ಮಾಡಿದೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೋರಿ. ಪ್ಲಸ್ ಇನ್ನೊಂದೇನಂದ್ರೆ ಕೆಲವು ಜನಕ್ಕ ಹಾಲು ಸೇರಂಗಿಲ್ಲ, ಸೊ ಅವರು ಹಾಲು ಅವಾಯ್ಡ್ ಮಾಡ್ತಾರ. ಅಂತವ್ರು ಏನ್ ಮಾಡ್ಬೋದು, ಹಾಲು ಇರ್ಲಿಲ್ಲ ಅಂದ್ರೆ ಕ್ಯಾಲ್ಸಿಯಂ ಇನ್ನ ಬೇರೆ ಆಲ್ಟರ್ನೇಟಿವ್ ಫುಡ್ ಅಲ್ಲೂ ಇರ್ತದೆ, ಅವರು ಆಲ್ಟರ್ನೇಟಿವ್ ಫುಡ್ ನ ಹುಡುಕಬಹುದು. ಹೋಗಂಗಿಲ್ಲ ಅಂದ್ರೂ ತ್ರಾಸ್ ತಗೊಂಡು ಕೊಡೋದು ಏನು ಒಳ್ಳೇದಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ಬೋದು ಅನ್ನೋದಕ್ಕೂ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ. ಡ್ರಿಂಕಿಂಗ್ ಮಿಲ್ಕ್ ಬೆನಿಫಿಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ ವಿಡಿಯೋದಾಗೆ ಎಲ್ಲದ್ರ ಬಗ್ಗೆ ಹೇಳಿದೀನಿ. ಸೊ ಆ ವಿಡಿಯೋನು ಒಂದ್ಸಲ ಚೆಕ್ ಮಾಡ್ಕೋರಿ. ಹಾಲು ತಗೋಬೇಕಾದ್ರೆ ಟರ್ಮರಿಕ್ ಮಿಲ್ಕ್ ಆದ್ರೂ ತಗೋರಿ, ಪ್ಲೇನ್ ಮಿಲ್ಕ್ ಆದ್ರೂ ತಗೋರಿ, ಸ್ಯಾಫ್ರನ್ ಮಿಲ್ಕ್ ಆದ್ರೂ ತಗೋರಿ, ನಿಮ್ ಕಾನ್ವಿನಿಯನ್ಸ್ ಪ್ರಕಾರ ನೀವು ತಗೊಳ್ರಿ. ಅಥವಾ ಡ್ರೈ ಫ್ರೂಟ್ಸ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ತಗೊಂತಾರ, ಅಥವಾ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರ ಒಂದ್ ಪೌಡರ್ ಮಿಲ್ಕ್ ಎಲ್ಲ ಹಾಕೊಂಡು ತಗೊಳಕ. ಯಾವ್ದೇ ತಗೊಳ್ರಿ, ಡಾಕ್ಟರ್ಗೂ ಒಂದ್ಸಲಿ ನಿಮ್ದು ಡಯಟ್ ಬಗ್ಗೆ ಹೇಳಿರ್ಬೇಕು ನೀವು. ಬಿಕಾಸ್ ಪ್ರತಿಯೊಬ್ಬರು ದೇಹ ಡಿಫ್ರೆಂಟ್ ಇರ್ತದೆ, ಪ್ರತಿಯೊಬ್ಬರು ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ಡಿಫ್ರೆಂಟ್ ಆಗಿರ್ತದೆ. ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ ಆಗಿರ್ಲಿ, ನಾಜೆ ಇರ್ಲಿ, ವಾಮಿಟಿಂಗ್ ಇರ್ಲಿ, ಏನೇ ಪ್ರಾಬ್ಲಮ್ ಇದ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಿಸ್ ಮಾಡಬೇಡ್ರಿ. ಬಿಕಾಸ್ ಈಗ ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ ಇತ್ತು, ನನಗೆ ಹೋಗಲೇ ಆಗ್ಯದ ತಿಂಡಿ ಅಂತ ಅನ್ಬೋದು, ಹೆಂಗ್ ತಿನ್ಬೇಕು ಅಂತ ಅನ್ಬೋದು. ಸೊ ನಾವು ತಿನ್ನಂಗೆ ಇಲ್ಲ ಅಂದಾಗ ಏನಾಗ್ತದ, ಅಲ್ಲಿ ಸಿಗೋ ನ್ಯೂಟ್ರಿಯನ್ಸ್ ನಿಮಗ್ ಸಿಗಂಗಿಲ್ಲ. ಸೊ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗ್ತದ. ನ್ಯೂಟ್ರಿಯನ್ಸ್ ಸಿಗ್ಬೇಕಲ್ಲ, ಪೋಷಕಾಂಶ ಬೇಕಲ್ಲ ಮಗು ಚಲೋ ಬೆಳೆಯಕ, ಸೊ ಅದು ಸಿಗಂಗಿಲ್ಲ. ಅದರ ಬದಲು ನೀವು ನಿಮಗೇನ್ ಸೇರ್ತದ ಈಸಿ ಡೈಜೆಸ್ಟ್ ಆಗಿರೋ ಫುಡ್ ನ ತಗೋರಿ. ಸ್ಕಿಪ್ ಮಾಡೋಕ್ಕಿಂತ ಅಂದ್ರೆ ಗಂಜಿ ತಗೋಬಹುದು, ಸೂಪ್ ತಗೋಬಹುದು, ಅಥವಾ ಬನಾನಾ ಮಿಲ್ಕ್ ಶೇಕ್, ಸ್ಮೂದಿ ಆ ರೀತಿಯಾರ ಮಾಡ್ಕೊಂಡು ಅದು ತಗೋಬಹುದು. ಬನಾನಾ ಸ್ಮೂದಿ ಬಹಳ ಚಲೋ. ಹಾಲು, ಬಾಳೆಹಣ್ಣು ಎಷ್ಟು ನ್ಯೂಟ್ರಿಯನ್ ಡೆನ್ಸ್ ಇರ್ತದದು ಅಂತದನ್ನ ತಗೋರಿ. ಬಟ್ ಸ್ಕಿಪ್ ಮಾಡಬೇಡ್ರಿ, ಏನ್ ಸೇರ್ತದ ಅದನ್ನ ತಗೋರಿ. ನೀವು ಏನೇ ಬ್ರೇಕ್ಫಾಸ್ಟ್ ತಗೊಳಕತ್ತಿರೋ ಅದ್ರಾಗ ಪ್ರೋಟೀನ್ ಅಂಶ ಉಳ್ಳುವಂತ ಒಂದು ಪೋರ್ಷನ್ ಇರ್ಲೇಬೇಕು. ಲೈಕ್ ಈಗ ನೀವು ಇಡ್ಲಿ ದೋಸೆ ತಗೊಳಕತ್ತಿದ್ರ ಅಂದ್ರೆ ಒಂದು ಬಟ್ಲು ಸಾಂಬಾರ್ ಇರಬೇಕು, ಬಿಕಾಸ್ ಅದ್ರಲ್ಲಿ ಪ್ರೋಟೀನ್ ಇರ್ತದೆ, ದಾಲ್. ಹಂಗಾಗಿ ಅದು ತಗೋರಿ. ಮೊಳಕೆ ಕಾಳು ಏನಾದ್ರು ಇತ್ತಂದ್ರೆ ಅದು ಕೂಡ ಸ್ವಲ್ಪ ಬಾಯ್ಲ್ ಮಾಡಿ ತಗೊಳ್ಳೋದು ಒಳ್ಳೇದು. ಒಂದ್ಸಲ ಡಾಕ್ಟರ್ ಕೇಳ್ರಿ, ಬಿಕಾಸ್ ಒಬ್ರೊಬ್ರಿಗೆ ರಾ ತಿನ್ನೋದ್ರು ಏನೂ ಆಗಂಗಿಲ್ಲ, ರಾ ತಿನ್ನಕ್ ಹೇಳ್ತಾರ. ಒಬ್ರೊಬ್ರಿಗೆ ಬಾಯ್ಲ್ ಮಾಡ್ಕೊಂಡೇ ತಗೋ ಅಂತ ಹೇಳ್ತಾರ. ನಾನಂತೂ ಬಾಯ್ಲ್ ಮಾಡೇ ತಗೊಂತಿದ್ದೆ, ಯಾವ್ದನ್ನು ರಾ ತಗೊಂತಿರ್ಲಿಲ್ಲ. ಸೊ ಅದು ಇಟ್ಕೋಬಹುದು. ಎಗ್ ತಗೊಳ್ಳೋರು ಇದ್ರಂದ್ರ ಒಂದ್ ಬಾಯ್ಲ್ಡ್ ಎಗ್ ದಿನನಿತ್ಯ ನಿಮ್ಮ ದಿನಚರಿಯಲ್ಲಿ ಇರಲೇಬೇಕು. ಅಂದ್ರ ಆಲ್ಟರ್ನೇಟಿವ್ ಆಗಿ ತಗೊಳ್ಳೋಂಡ್ರು ಒಳ್ಳೇದೇ, ಬಟ್ ಒಂದ್ ಬಾಯ್ಲ್ಡ್ ಎಗ್ ಇರ್ಲಿ, ಅದನ್ನ ಪ್ರೋಟೀನ್ ಇರ್ತದ. ಇಡ್ಲಿ ತಗೊಂಡ್ರೆ ಅದರಲ್ಲಿ ಪ್ರೋಟೀನ್ ಸಿಗ್ತದ, ಫೈಬರ್ ಸಿಗ್ತದ. ದೋಸೆಯಲ್ಲಿ ಅದೇ ಸಿಗ್ತದ, ಉಪ್ಮಾ ಅದರಲ್ಲೂ ಪ್ರೋಟೀನ್ ಸಿಗ್ತದ. ಅದ್ರಲ್ಲೆಲ್ಲ ಸೊಪ್ಪು ಇರ್ತದ. ಅದ್ರ ಜೊತೆಗೆ ಒಂದ್ ಪ್ರೋಟೀನ್ ಪೋರ್ಷನ್ ಸೈಡ್ ಅಲ್ಲಿ ಇನ್ನೊಂದ್ ಏನಾದ್ರು ಇಟ್ಕೋರಿ. ಒಳ್ಳೇದಂತ ಎಲ್ಲಾನು ಜಾಸ್ತಿ ತಗೊಳಕ್ ಹೋಗ್ಬೇಡ್ರಿ. ಮಿತಿಯಲ್ಲಿ ಇರ್ಲಿ, ಎಲ್ಲಾನು ಮಿತಿಯಲ್ಲಿ ಸೇವನೆ ಮಾಡ್ರಿ. ಒಂದೇ ಬೌಲ್ ಸೇವನೆ ಮಾಡಿದ್ರು ಒಂದ್ ಬೌಲ್ ಇದು ಒಂದ್ ಬೌಲ್ ಅದು, ಆ ರೀತಿ ಅಂದ್ರೆ ಎಲ್ಲ ಇರ್ಬೇಕು. ಫೈಬರ್ ಇರ್ಬೇಕು, ಪ್ರೋಟೀನ್ ಇರ್ಬೇಕು, ಕ್ಯಾಲ್ಸಿಯಂ, ಐರನ್ ಇರ್ಬೇಕು. ಈಗ ಪರೋಟ ತಗೊಳಕತ್ತಿದ್ರಿ, ಪಾಲಕ್ ಪರೋಟ ಮಾಡ್ಕೊಂಡಿದ್ರಿ ಅಂದ್ರೆ ಪಾಲಕ್ ಪರೋಟಲ್ಲಿ ಐರನ್ ಸಿಗ್ತದ, ಸ್ವಲ್ಪ ಪ್ರೋಟೀನ್ ಸಿಗ್ತದ. ಅದ್ರ ಜೊತೆಗೆ ಮೊಸರು ತಗೊಂಡ್ರ ಅಂದ್ರ ಪ್ರೋಬಯೋಟಿಕ್ಸ್ ಸಿಗ್ತದ ನಿಮ್ಗ. ಅದು ನಿಮ್ಗ ಜೀರ್ಣಕ್ರಿಯೆಯಲ್ಲಿ ಏನೋ ಸಮಸ್ಯೆ ಆಗ್ಲಾರ್ದಂಗ್ ನೋಡ್ಕೋತದ. ಈ ರೀತಿ ನೀವು ಬ್ರೇಕ್ಫಾಸ್ಟ್ ನ ಪ್ಲಾನ್ ಮಾಡ್ಬಿಟ್ಟು ತಗೋರಿ. ಆಮೇಲೆ ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಆದಷ್ಟು ನ್ಯೂಟ್ರಿಯನ್ ಡೆನ್ಸ್ ಇರುವಂತದ್ದು ಫುಡ್ ನ ತಗೊಳ್ರಿ. ಅಂದ್ರೆ ಬಹಳಷ್ಟು ಪೋಷಕಾಂಶಗಳು ಇರುವಂತ ಫುಡ್ ನ ಇಟ್ಕೋರಿ ಬ್ರೇಕ್ಫಾಸ್ಟ್ ಅಲ್ಲಿ. ಬಿಕಾಸ್ ಇದು ನಿಮ್ದು ಇಡೀ ದಿನದ ಎನರ್ಜಿ ಲೆವೆಲ್ ಡಿಸೈಡ್ ಮಾಡ್ತದ. ನೀವು ಚಲೋ ನ್ಯೂಟ್ರಿಯನ್ ಡೆನ್ಸ್ ಇರೋ ಫುಡ್ ತಗೊಂಡಾಗ ನಿಮ್ಗೆ ಅವಾಗ ಇನ್ಸ್ಟಂಟ್ ಎನರ್ಜಿ ಫೀಲ್ ಆಗ್ತದ. ಆಯಾಸ, ಸುಸ್ತು ಅಷ್ಟೊಂದಾಗಿ ಅನ್ಸಂಗಿಲ್ಲ, ಸ್ವಲ್ಪ ಆರಾಮದಾಯಕ ಆಗಿರ್ತದ. ನಿಮ್ ಮೂಡ್ ಸ್ವಿಂಗ್ಸ್ ನು ಅಷ್ಟೊಂದು ಫೇಸ್ ಮಾಡಂಗಿಲ್ಲ. ಬಿಕಾಸ್ ನಿಮ್ ಆಹಾರ ಚೆನ್ನಾಗಿದ್ದಾಗ ಅದು ನಿಮ್ ಮೂಡ್ ನು ಚಲೋ ಇಡ್ತದ. ಸೊ ಇದಿಷ್ಟು ಟಿಫಿನ್ ಬ್ರೇಕ್ಫಾಸ್ಟ್ ಏನೇನ್ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳದೆ. ಇನ್ನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಾಗ ಕೇಳ್ರಿ ನನಗ. ಬ್ರೇಕ್ಫಾಸ್ಟ್ ದೇ ಮೀಲ್ ಪ್ಲಾನ್ ಹೆಂಗಿರ್ಬೇಕು, ಏನೇನೆಲ್ಲ ಇರಬೇಕು ಅನ್ನೋದಕ್ಕೂ ಸೆಪರೇಟ್ ವಿಡಿಯೋ ಮಾಡಬಹುದು. ಆ ತರ ವಿಡಿಯೋ ಬೇಕಂದ್ರೂ ಕೇಳ್ರಿ. ಆಮೇಲೆ ನಾನ್ ನನ್ನ ಪ್ರೆಗ್ನೆನ್ಸಿ ಟೈಮ್ನಾಗ ಯಾವ ರೀತಿ ನಾನು ರೂಟೀನ್ ನ ಫಾಲೋ ಮಾಡ್ತಿದ್ದೆ ಅನ್ನೋದು ತಿಳ್ಕೊಬೇಕಾಗಿತ್ತಂದ್ರೆ ಅದಕ್ಕೂ ವಿಡಿಯೋ ಮಾಡ್ತೀನಿ. ನೀವು ಕೇಳಿದ್ರೆ ಮಾತ್ರ ಕಮೆಂಟ್ ಸೆಕ್ಷನ್ ಕೇಳ್ರಿ ಬೇಕಂದ್ರ. ಸೊ ಇಷ್ಟೊಂದೆಲ್ಲ ಹೇಳದ್ಮೇಲೆ ಬ್ರೇಕ್ಫಾಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಯ್ತು. ಸೊ ಬ್ರೇಕ್ಫಾಸ್ಟ್ ಆದ ನಂತರ 1.5 hour ಗ್ಯಾಪ್ ಆದ್ಮೇಲೆ ಏನಾದ್ರೂ ಒಂದು ಸ್ನಾಕ್ ತರ ತಗೊಳ್ಳೋದು ಬಹಳನೇ ಅವಶ್ಯಕ ಆಗ್ತದ. ನಾ ಅದೇ ಅನ್ನಲ್ಲ, ನಿಮ್ದು ಡಯಟ್ ಹೆಂಗಿರ್ಬೇಕಂತಂದ್ರೆ ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟ್ ಆಗಿ ತಗೊಂತಾ ಇರ್ಬೇಕು. ಈಗ ನೋಡ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸೋಕ್ಡ್ ಆಲ್ಮಂಡ್ಸ್, ಅದಾದ ನಂತರ ಬ್ರೇಕ್ಫಾಸ್ಟ್ ಎಲ್ಲ ಗ್ಯಾಪ್ ಮಾಡಿ ಸ್ವಲ್ಪ ತಗೊಳ್ಳೋದು. ಈ ರೀತಿ ಮಾಡೋದ್ರಿಂದ ಫಸ್ಟ್ ಟ್ರೈಮೆಸ್ಟರ್ ನಿಮಗ್ ಆಗೋ ಮಾರ್ನಿಂಗ್ ಸಿಕ್ನೆಸ್ ಟ್ಯಾಕಲ್ ಮಾಡಕ್ ಬಹಳ ಹೆಲ್ಪ್ ಆಗ್ತದ. ಪ್ಲಸ್ ಏನು ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆನೂ ಬರಂಗಿಲ್ಲ. ಪ್ಲಸ್ ಬೇಬಿ ಡೆವಲಪ್ಮೆಂಟ್ ಚಲೋ ಆಗ್ತದ.
ಮಿಡ್ ಮಾರ್ನಿಂಗ್ ಸ್ನಾಕ್ ಅಂದ್ರೆ ಈಗ ನೀವು 9 ಗಂಟೆಗೆ ಹಂಗ ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತಂದ್ರ ಒಂದ್ 10:30 11ಕ್ಕ ಒಂದ್ ಲೈಟ್ ಆಗಿ ಏನಾದ್ರೂ ಸ್ನಾಕ್ ತಗೊಳ್ಳೋದು. ಈ ಮಿಡ್ ಮಾರ್ನಿಂಗ್ ಸ್ನಾಕ್ ಅಲ್ಲಿ ಏನಿರ್ಬೇಕು ಅಂತಂದ್ರ ಯಾವ್ದಾದ್ರು ಒಂದು ಫ್ರೂಟ್ ನ ಇನ್ಕ್ಲೂಡ್ ಮಾಡ್ಕೋರಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸೀಸನಲ್ ಫ್ರೂಟ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬಹಳನೇ ಒಳ್ಳೇದು. ಒಟ್ ಫ್ರೂಟ್ ಅಂತೂ ಇರ್ಲೇಬೇಕು ನಿಮ್ ಡಯಟ್ ನಾಗ. ಸೊ ಮಿಡ್ ಮಾರ್ನಿಂಗ್ ಅಲ್ಲಿ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಆಪಲ್ ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ಬನಾನಾ ಆಗಿರ್ಬೋದು, ಯಾವುದೇ ಒಂದು ಹಣ್ಣು ನೀವು ಸೇವನೆ ಮಾಡಿದಾಗ ಏನಾಗ್ತದ ಅದರಲ್ಲಿ ಇರೋ ವೈಟಮಿನ್ಸ್, ಮಿನರಲ್ಸ್, ಐರನ್, ಫೈಬರ್ ಕಂಟೆಂಟ್ ಅದು ಎಲ್ಲ ಬಹಳ ಅವಶ್ಯಕ ಇರ್ತದ ಮಗುವಿನ ಬೆಳವಣಿಗೆಗೆ. ದಾಳಿಂಬೆ ಹಣ್ಣು ತಗೋಬಹುದು. ಫಸ್ಟ್ ಟ್ರೈಮಿಸ್ಟರ್ ಎಲ್ಲ ದಾಳಿಂಬೆ ಹಣ್ಣು, ಆರೆಂಜಸ್ ಇವೆಲ್ಲ ತಗೊಳ್ಳೋದ್ರಿಂದ ಇದರಲ್ಲಿ ವೈಟಮಿನ್ ಸಿ ಇರ್ತದ. ಮತ್ತ ಐರನ್ ಎಲ್ಲ ಚಂದ ಇರೋದ್ರಿಂದ ನಿಮಗೆ ಎನೆಮಿಕ್ ಆಗ್ಲಾರ್ದಂಗ್ ನೋಡ್ಕೊತದ. ಆಮೇಲೆ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಸಿಗ್ತದ ನಿಮಗ. ಸೊ ಆ ಪೊಟ್ಯಾಷಿಯಂ ನೀವು ಆಹಾರದಾಗ ಸಿಗಂಗಿಲ್ಲ, ಬಾಳೆಹಣ್ಣಲ್ಲಿ ಚಂದ ಸಿಗ್ತದ. ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತಾವ ಹಣ್ಣುಗಳು, ಫೈಬರ್ ರಿಚ್ ಆಗಿರ್ತಾವ. ಸೊ ಅದೆಲ್ಲ ಸೇವನೆ ಮಾಡಿದಾಗ ಇವ್ ಯಾವ ನ್ಯೂಟ್ರಿಯನ್ಸ್ ಮಿಸ್ ಆಗಂಗಿಲ್ಲ ನಿಮಗ. ನಾನಂತೂ ಹಣ್ಣುಗಳು ಅಥವಾ ಎಳ್ನೀರು ಕುಡಿಬಹುದು. ನೀವು ಈ ಟೈಮ್ನಾಗ ಮಿಡ್ ಮಾರ್ನಿಂಗ್ ಸ್ನಾಕ್ ಅಲ್ಲಿ ಎಳ್ನೀರು ಕೂಡ ಇಟ್ಕೋಬಹುದು. ಅದು ಹೈಡ್ರೇಷನ್ ಲೆವೆಲ್ ಮೈಂಟೈನ್ ಆಗ್ತದ. ಮತ್ತೆ ಅದರಲ್ಲಿರುವಂತಹ ವೈಟಮಿನ್ಸ್, ಮಿನರಲ್ಸ್ ಕೂಡ ಹೆಲ್ಪ್ ಮಾಡ್ತದ. ಎಳ್ನೀರು ಮಿಡ್ ಈವ್ನಿಂಗ್ ಸ್ನಾಕ್ ಅಲ್ಲಿ ಇಟ್ಕೊಳ್ಳೋಕ್ಕಿಂತ ಇಲ್ಲಿ ಮಾರ್ನಿಂಗ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಸೂಕ್ತ. ಯಾಕಂದ್ರೆ ಈವ್ನಿಂಗ್ ಅಲ್ಲಿ ಏನಾಗ್ತದ, ನೀರಿನ ಅಂಶ ಹೆಂಗ ಜಾಸ್ತಿ ತಗೊಂತಾ ಹೋಗ್ತೀರಿ, ರಾತ್ರಿ ಹಂಗ ಫ್ರೀಕ್ವೆಂಟ್ ಆಗಿ ಯೂರಿನ್ಸಿಗೆ ಹೋಗ್ಬೇಕಾಗ್ತದ. ಸೊ ಹಂಗಾಗಿ ಮಿಡ್ ಮಾರ್ನಿಂಗ್ ಸ್ನಾಕ್ ಅಲ್ಲಿ ಎಳ್ನೀರು ಇಟ್ಕೊಳ್ಳೋದು ಒಳ್ಳೇದು. ಮಜ್ಜಿಗೆ ಎಲ್ಲ ಮಧ್ಯಾಹ್ನದ ಹೊತ್ತಿಗೆ ಊಟದ ಟೈಮಿಗೆ ತಗೊಳ್ಳೋದು ಒಳ್ಳೇದು. ಈ ಟೈಮಿಗೆ ಹಣ್ಣುಗಳು ಮತ್ತ ಎಳ್ನೀರು ಇಂಥದ್ದು ಇಟ್ಕೋರಿ. ಮತ್ತೆ ಡ್ರೈ ಫ್ರೂಟ್ಸ್ ಬಗ್ಗೆ ಕೇಳಬಹುದು ನೀವು, ಅದು ಯಾವಾಗ ತಗೋಬಹುದು ಅಂತ. ಡ್ರೈ ಫ್ರೂಟ್ಸ್ ಅಂದಾಗ ಈಗ ನೋಡಿ ನಾವು ಮುಂಜಾನೆ ಬಾದಾಮ್ ತಗೋಬೇಕಂತ ಹೇಳಿದೆ. ಬಟ್ ಡ್ರೈ ಫ್ರೂಟ್ ಅಂದಾಗ ಅದು ಒಂದೇ ಅಲ್ಲಲ್ಲ, ಕಾಜು ಬರ್ತದ, ಪಿಸ್ತಾ ಬರ್ತದ, ಕಿಸ್ಮಿಸ್ ಬರ್ತದ, ಡೇಟ್ಸ್ ಅದು ಕೂಡ ಬಹಳನೇ ಒಳ್ಳೇದು. ಡೇಟ್ಸ್ ಇದರ ಬಗ್ಗೆ ಸೆಪರೇಟ್ ವಿಡಿಯೋನ ಮಾಡಿ ಹೇಳಿದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಡೇಟ್ಸ್ ತಿನ್ಬೇಕು, ಡೇಟ್ಸ್ ಇಂದ ಆಗುವಂತ ಬೆನಿಫಿಟ್ಸ್ ಏನು ಅಂತಂದು, ಮತ್ತೆ ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕಂತಾನು ಆ ವಿಡಿಯೋದಾಗ ಹೇಳಿನಿ. ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕಂದ್ರೆ ಆ ವಿಡಿಯೋದಾಗ ನೋಡ್ರಿ ನೀವು. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ. ನನ್ನ ಪ್ರಕಾರ ಈ ಎಲ್ಲಾ ಡ್ರೈ ಫ್ರೂಟ್ಸ್ ಏನ್ ಹೇಳದೆ, ಬಾದಾಮ್, ಕಿಶ್ಮಿಶ್, ಪಿಸ್ತಾ, ರೇಸಿನ್ಸ್, ಡೇಟ್ಸ್ ಇದೆಲ್ಲ ಮಿಡ್ ಮಾರ್ನಿಂಗ್ ಕಿಂತ ಈವ್ನಿಂಗ್ ಟೈಮಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಅನಿಸ್ತದ. ಬಟ್ ನೀವು ಸ್ವಾಪು ಮಾಡ್ಬೋದು ನಿಮ್ ಪ್ರಕಾರ. ಈವ್ನಿಂಗ್ ಟೈಮಲ್ಲಿ ಯಾಕೆ ಇಟ್ಕೋಬೇಕು ಅನಿಸ್ತಂದ್ರೆ, ಯಾಕಂದ್ರೆ ಮುಂಜಾನೆ ನಾವು ಕಾಳುಗಳು ಏನಾದ್ರೂ ತಗೊಂಡಿರ್ತೀವಿ ಅಥವಾ ಬಾದಾಮ್ನು ತಿಂದಿರ್ತೀವಿ. ಸೊ ಮತ್ತದೇ ಮತ್ತೆ ಡ್ರೈ ಫ್ರೂಟ್ಸ್ ತಗೊಳಕ್ ಒಲ್ಲ ಆಗ್ತದ. ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಇಟ್ಕೊಳ್ಳೋದು ಒಳ್ಳೇದು. ಬಟ್ ನೀವು ಯು ಕ್ಯಾನ್ ಸ್ವಾಪ್ ದಿಸ್ ಈವ್ನಿಂಗ್ ಸ್ನಾಕ್, ಮಾರ್ನಿಂಗ್ ಸ್ನಾಕ್. ಅಂಡ್ ಫೈನಲಿ ಕಾಫಿ ಲವರ್ಸ್, ಟೀ ಲವರ್ಸ್ ವರಿ ಮಾಡ್ತಿರ್ಬಹುದು, ಇದೇನು ಟೀ ಕಾಫಿದ ಏನು ಹೇಳಲೇ ಆಗಿರಲ್ಲ ಅಂತಂದು. ನನ್ನ ಪ್ರಕಾರ ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ಟೀ ಕಾಫಿ ಅವಾಯ್ಡ್ ಮಾಡೋದು ಸೂಕ್ತ ಅಂತ. ಯಾಕಂದ್ರೆ ಟೀ ಕಾಫಿ ನೆಗೆಟಿವ್ಲಿ ಇಂಪ್ಯಾಕ್ಟ್ ಮಾಡ್ತದ ನಮ್ಮ ಪ್ರೆಗ್ನೆನ್ಸಿಗೆ. ಇದಕ್ಕೂ ನಾ ಸೆಪರೇಟ್ ವಿಡಿಯೋ ಮಾಡಿ ಹೇಳೀನಿ, ಟೀ ಕಾಫಿ ಇಂದ ಯಾವ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ ಪ್ರೆಗ್ನೆನ್ಸಿನಾಗ. ಮತ್ತೆ ಅಕಸ್ಮಾತ್ ನೀವು ಟೀ ಲವರ್, ಕಾಫಿ ಲವರ್ ಆಗಿದ್ರಿ ಅಂತಂದ್ರೆ ಅವಾಯ್ಡ್ ಮಾಡಕ್ಕೆ ಆಗಲಾಗ್ಯದ ಅಂತಂದ್ರೂ ಎಷ್ಟರ ಪ್ರಮಾಣದಲ್ಲಿ, ಎಷ್ಟರ ಮಟ್ಟಿಗೆ, ಯಾವಾಗ ತಗೊಂಡ್ರೆ ಸೂಕ್ತ ಅನ್ನೋದನ್ನು ಆ ವಿಡಿಯೋದಾಗ ಹೇಳಿದೀನಿ. ಒಂದ್ಸಲ ವಿಡಿಯೋ ಚೆಕ್ ಮಾಡ್ಕೋರಿ. ಸೊ ಅದು ಅವಾಯ್ಡ್ ಮಾಡ್ಬೇಕಂತ ಅದು ನಾನು ಮಾರ್ನಿಂಗ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಅದಕ್ಕೆ ಹೇಳಕ್ ಹೋಗಿಲ್ಲ. ಫೈನಲಿ ಏನಂತಂದ್ರ ಜೀರ್ಣಕ್ರಿಯೆಯಲ್ಲಿ ಏನೂ ಸಮಸ್ಯೆ ಆಗ್ಬಾರ್ದು ನಿಮ್ಗ. ಆ ಜೀರ್ಣ ಸಮಸ್ಯೆ ಅದೆಲ್ಲ ಸೊ ಈಸಿಯಾಗಿ ಡೈಜೆಸ್ಟ್ ಆಗ್ಬೇಕು, ಹೊಟ್ಟೆಗೆ ಹೊರೆ ಅನ್ನಿಸಬಾರ್ದು. ಜಾಸ್ತಿ ಮಸಾಲೆ ಯುಕ್ತ, ಎಣ್ಣೆಯುಕ್ತ ಆಹಾರ, ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುವಂತ ಆಹಾರ, ಪ್ರೊಸೆಸ್ಡ್ ಫುಡ್ಸ್, ಪ್ರಿಸರ್ವೇಟಿವ್ಸ್ ಆಡ್ ಮಾಡಿರೋ ಫುಡ್ ಅವೆಲ್ಲ ನಮಗ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಮಾಡ್ತಾವ. ಸೊ ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ರಿ. ಈಸಿ ಡೈಜೆಸ್ಟ್ ಆಗುವಂತಹ ಫುಡ್ ನ ಸೇವನೆ ಮಾಡ್ರಿ. ಮತ್ತೆ ಈಸಿ ಡೈಜೆಸ್ಟಬಲ್ ಫುಡ್ಸ್ ಜೊತೆಗೆ ಹೈ ಪ್ರೋಟೀನ್ ಮತ್ತೆ ಫೈಬರ್ ಉಳ್ಳುವಂತ ಆಹಾರನ ಸೇವನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಈ ಡಯಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗಿರಬಹುದು. ಸೊ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಡಯಟ್ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, ಡಯಟ್ ಫಾರ್ ಅ ಪ್ರೆಗ್ನೆಂಟ್ ವುಮೆನ್ ಅಂತಂದು. ಆ ವಿಡಿಯೋದ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಹೆಲ್ಪ್ ಆಗ್ಬೋದು, ಚೆಕ್ ಮಾಡ್ಕೊರಿ. ಆಮೇಲೆ ನಂದು ಟ್ವಿನ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಓವರ್ ಆಲ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಡಯಟ್ ಹೆಂಗಿತ್ತು ಅಂತಾನೂ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನು ಒಂದ್ಸಲ ನೀವು ಚೆಕ್ ಮಾಡ್ಕೋಬಹುದು, ಅದ್ರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ. ಅಂಡ್ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ ನ ಫಾಲೋ ಮಾಡೋದನ್ನ ಮರಿಬ್ಯಾಡ್ರಿ. ಯಾಕಂದ್ರೆ ಅಲ್ಲಿ ನಾನು ಪೇರೆಂಟಿಂಗ್ ಟಿಪ್ಸ್, ಆಮೇಲೆ ಲೈಫ್ ಸ್ಟೈಲ್, ಫ್ಯಾಷನ್, ಟ್ರಾವೆಲ್ ಬಗ್ಗೆ ಎಲ್ಲ ರೀಲ್ಸ್ ಮಾಡಿ ಶೇರ್ ಮಾಡ್ತಿರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.